ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ, ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕುರಿತಾದಂತಹ ಸುದ್ದಿ. ಈಗಾಗಲೇ ಗೋಕಾಕ್ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮಗನಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಏನ್ ಹಿಂದೆ ಬಿದ್ದಿಲ್ಲ, ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಏಕಾಏಕಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. 1.5 ಗಂಟೆ ಚುನಾವಣೆ ತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸುರೇಶ್ ಅಂಗಡಿ ನಿವಾಸದಲ್ಲಿ ಉಭಯ ನಾಯಕರ ಭೇಟಿಯಾಗಿದೆ, ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸೋಮವಾರ ಚುನಾವಣೆ ಪ್ರಚಾರಕ್ಕೆ ಧುಮುಕೋದಾಗಿ ರಮೇಶ್ ಜಾರಕಿಹೊಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿಯನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ವಿಧಾನಸಭೆ ಸೇಡನ್ನ ಲೋಕಸಭೆ ಚುನಾವಣೆಯಲ್ಲಿ ತೀರಿಸಿಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಧಾನಸಭೆಯ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸೋದಿಕ್ಕೆ ಶತ ಪ್ರಯತ್ನ ಮಾಡಿ ರಮೇಶ್ ಜಾರಕಿಹೊಳಿ ವಿಫಲರಾಗಿದ್ರು. ಆದರೆ ಈ ಬಾರಿ ಸಫಲರಾಗಬೇಕು ಅಂತ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಸೋಲಿಸೋದಿಕ್ಕೆ ಬಿಜೆಪಿಯ ಜಾರಕಿಹೊಳಿ ಬ್ರದರ್ಸ್ ಫುಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಆಕ್ಟಿವ್ ಕೂಡ ಆಗಿದ್ದಾರೆ. ಮೃಣಾಳ್ಗೆ ಬೆನ್ನಿಗೆ ನಿಂತಿರುವ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಲ್ಲಿ ಮೃಣಾಳ್ ಜೊತೆ ಕ್ಯಾಂಪೇನ್ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಲ್ಲಿ ನಿನ್ನೆ ಇಡೀ ದಿನ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಇವರಿಗೆ ಸಾಥ್ ಕೊಟ್ಟಿದ್ದಂಥದ್ದು ಮತ್ತೋರ್ವ ಸಚಿವ ಸತೀಶ್ ಜಾರಕಿಹೊಳಿ. ಏನಾಗ್ತಾ ಇದೆ ಬೆಳಗಾವಿಯಲ್ಲಿ ಹಾಗಿದ್ರೆ ತಿಳ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಮುಖವಾಗಿ ಈಗ ಜಾರಕಿಹೊಳಿ ಅಂತನ್ನುವಂತೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನ ಕಣಕ್ಕಿಳಿಸಿರೋದ್ರಿಂದ ಸತೀಶ್ ಜಾರಕಿಹೊಳಿ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಮೃಣಾಲ್ ಗೆಲ್ಲಿಸೋದಕ್ಕಾಗಿ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಅವರ ಪ್ರಯತ್ನ. ಈ ಜಾರಕಿಹೊಳಿ ಬ್ರದರ್ಸ್ ಏನ್ ಮಾಡ್ತಾರೆ, ಅದ್ರ ಮೇಲೆ ನಿಂತಿದ್ಯಾ ಹಾಗಿದ್ರೆ ಬೆಳಗಾವಿಯ ಚುನಾವಣೆ ಅಂತ? ಹೌದು ಪ್ರತಿಮಾ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸ್ಪರ್ಧೆಯಿಂದ ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಖಾಡ ಕೂಡ ರಂಗೇರ್ತಿರುವಂಥದ್ದು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕೂಡ ಮಾರ್ಪಡ್ತಿರುವಂಥದ್ದು. ಅಭ್ಯರ್ಥಿ ಘೋಷಣೆ ಆದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು, ಸಾಕಷ್ಟು ಆಕ್ಟಿವ್ ಕೂಡ ಆಗಿರುವಂಥದ್ದು, ಕ್ಷೇತ್ರ ಸಂಚಾರವನ್ನು ಕೂಡ ಮಾಡ್ತಿರುವಂಥದ್ದು. ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಥನ್ನು ನೀಡ್ತಿರುವಂಥದ್ದು ನೀವು ಗಮನಿಸಿರ್ಬೋದು. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ನಡೆದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅವ್ರ ಜೊತೆಗಿದ್ದರು. ಬೈಲಹೊಂಗಲ ಸೌದತ್ತಿಯಲ್ಲೂ ಇದ್ದಾಗಲೂ ಸಭೆ ನಡೆದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿದ್ದು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ರು, ಕ್ಯಾಂಪೇನ್ ಅನ್ನು ಕೂಡ ಮಾಡಿರುವಂಥದ್ದು. ನಿನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವ ಗೋಕಾಕ್ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರ್ಬಾವಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರುವಂಥದ್ದು. ಗೋಕಾಕ್ ನಗರದಲ್ಲಿ ಇರ್ತಕ್ಕಂತಹ ಲಕ್ಷ್ಮೀ ಕಲ್ಯಾಣ ಮಂಟಪ ಇದೆ, ಆ ಕಲ್ಯಾಣ ಮಂಟಪದಲ್ಲಿ ಈ ಸಭೆ ಆಯೋಜನೆ ಮಾಡಲಾಯಿತು. ನಿನ್ನೆ ಗೋಕಾಕ್ಗೆ ಎಂಟ್ರಿ ಕೊಡ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ಅಲ್ಲಿ ಚಿಕ್ಕೋಡಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಜೊತೆಗೂ ಕೂಡ ಕೆಲ ಹೊತ್ತು ಸಮಯವನ್ನು ಸ್ಪೆಂಡ್ ಮಾಡಿರುವಂಥದ್ದು. ರಾಜಕೀಯ ಪಾಠಗಳನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೇಳಿರುವಂಥದ್ದು. ಈ ಸಂಗತಿ ಯಾವಾಗ ರಮೇಶ್ ಜಾರಕಿಹೊಳಿ ಅವರಿಗೆ ಗೊತ್ತಾಗುತ್ತೆ, ಅವರು ದಿಢೀರಾಗಿ ಬೆಳಗಾವಿಗೆ ದೌಡಾಯಿಸಿರುವಂಥದ್ದು. ಇಲ್ಲಿ ಬಂದು ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಸುದೀರ್ಘ ಮಾತುಕತೆಯನ್ನ ನಡೆಸಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗ ಗೋಕಾಕ್ಗೆ ಎಂಟ್ರಿ ಕೊಡ್ತಾರೆ, ಅವಾಗ ಜಗದೀಶ್ ಶೆಟ್ಟರ್ ಭೇಟಿಗೆ ರಮೇಶ್ ಜಾರಕಿಹೊಳಿ ಅವರು ಬಂದಿರೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಕಳೆದ 3 ದಿನಗಳಿಂದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರು ಅವ್ರನ್ನ ಭೇಟಿಗೂ ಬಂದಿರಲಿಲ್ಲ. ಬೈಕ್ ರ್ಯಾಲಿಯಲ್ಲಿ ಕೂಡ ಪಾಲ್ಗೊಂಡಿರಲಿಲ್ಲ. ಉಭಯ ನಾಯಕರು ಜಗದೀಶ್ ಶೆಟ್ಟರ್ ಹಾಗೂ ರಮೇಶ್ ಜಾರಕಿಹೊಳಿ ಏನೋ ಮೀಟಿಂಗ್ ಮಾಡಿದ್ರು. ಸೊ ಆ ಮೀಟಿಂಗ್ ನ ಇನ್ಪುಟ್ಸ್ ಏನಾದ್ರು ಸಿಗ್ತಾ ಇದೆಯಾ? ಯಾವ ರೀತಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಇವ್ರಿಗೆ ಟಕ್ಕರ್ ಕೊಡೋದಿಕ್ಕೆ? ಬೆಳಗಾವಿಯಲ್ಲಿ ಮತದಾರರು ನಿರ್ಣಾಯಕ ಮತದಾರ ಅಂತಂದ್ರೆ ಅದು ಲಿಂಗಾಯತ ಹಾಗೂ ಮರಾಠ. ಲಿಂಗಾಯತ ನಾಯಕರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ಮತಗಳನ್ನು ನೀವು ಕ್ರೋಢೀಕರಿಸಿ ಮರಾಠ ಮತಗಳನ್ನು ಸೆಳೆಯೋಕ್ಕೂ ಕೂಡ ಪ್ರಯತ್ನ ಮಾಡಿ ಉಳಿದ ಕುರುಬ, ದಲಿತ ಹಾಗೂ ಉಪ್ಪಾರ ಮತಗಳನ್ನ ಬಿಜೆಪಿಗೆ ತರುವ ಜವಾಬ್ದಾರಿ ಜಾರಕಿಹೊಳಿ ಬ್ರದರ್ಸ್ ಅನ್ನುವಂತಹ ಭರವಸೆಯನ್ನ ರಮೇಶ್ ಜಾರಕಿಹೊಳಿ ನೀಡಿರುವಂಥದ್ದು. ಯಾಕಂದ್ರೆ ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಶಾಸಕರಿದ್ದಾರೆ, ಅರ್ಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಇವರು ಕೂಡ ದೊಡ್ಡ ಮಟ್ಟದ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿದ್ದಾರೆ. ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತಹ 4 ಲಕ್ಷಕ್ಕೆ ಅಧಿಕ ಅಹಿಂದ ಮತಗಳನ್ನು ನಾವು ಕಾಂಗ್ರೆಸ್ಗೆ ಬಿಜೆಪಿಗೆ ತರ್ತೀವಿ ಅನ್ನುವಂತಹ ಭರವಸೆಯನ್ನ ಜಗದೀಶ್ ಶೆಟ್ಟರ್ ಅವರಿಗೆ ರಮೇಶ್ ಜಾರಕಿಹೊಳಿ ನೀಡ್ತಾರೆ. ಇದಕ್ಕೆ ಪೂರಕವಾಗಿ ನಾನು ಸೋಮವಾರದಿಂದ ಚುನಾವಣೆ ಅಖಾಡಕ್ಕೆ ಇಳಿತೀನಿ,
ಪ್ರಚಾರವನ್ನು ಮಾಡ್ತೀನಿ. ದಲಿತ ಮತಗಳನ್ನು, ಕುರುಬ ಮತಗಳನ್ನು ಹಾಗೂ ಉಪ್ಪಾರ ಮತಗಳನ್ನು ನಾನು ಸೆಳೆಯೋಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀನಿ. ನೀವು ಇನ್ನೂ 40 ದಿನಗಳಿದೆ. ನೀವು ಲಿಂಗಾಯತ್ ಹಾಗೂ ಮರಾಠ ಮತಗಳತ್ತ ಮಾತ್ರ ಗಮನ ಹರಿಸಬೇಕು. ಅಂದಾಗ ಮಾತ್ರ ದೊಡ್ಡ ಮತದ ಗೆಲುವನ್ನು ನಾವು BJPಯಲ್ಲಿ ಬೆಳಗಾವಿಯಲ್ಲಿ ಸಾಧಿಸಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಿನ್ನೆ 1.5 ಗಂಟೆಗಳ ಕಾಲ ನಡೆದಿರುವಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಹಿಂದ ನಾಯಕರಿದ್ದಾರೆ. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಹೊಂದಿದ್ದಾರೆ. ಹೀಗಾಗಿ ಅಹಿಂದ ಮತಗಳನ್ನು ಕಾಂಗ್ರೆಸ್ಗೆ ಹೋದರೆ ಇಲ್ಲಿ BJPಗೆ ದೊಡ್ಡ ಮತ ನಷ್ಟ ಆಗುತ್ತೆ. ಈ ಕಾರಣಕ್ಕೆ ಜಾರಕಿಹೊಳಿ BJPಲಿ ಇರ್ತಕ್ಕಂಥ ಜಾರಕಿಹೊಳಿ ಸಹೋದರರು ಅಹಿಂದ ಮತಗಳನ್ನು BJPಗೆ ಶಿಫ್ಟ್ ಮಾಡುವ ನಿಟ್ಟಿನಲ್ಲಿ ಇದೀಗ ಕಾರ್ಯತಂತ್ರದಲ್ಲಿ ತೊಡಗಿರುವಂಥದ್ದು. ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗುವ ಮುನ್ನವೇ ಬಾಲಚಂದ್ರ ಜಾರಕಿಹೊಳಿ ಅವರು ಅಖಾಡದಲ್ಲಿ ಇಳಿದಿರುವಂಥದ್ದು. ಕಾರ್ಯಕರ್ತರ ಸಭೆಗಳನ್ನ ಮಾಡ್ತಿರುವಂಥದ್ದು. ತಮ್ಮ ಬೆಂಬಲಿಗರ ಸಭೆಯನ್ನು ಮಾಡಿ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿಸುವ ನಿಟ್ಟಿನಲ್ಲಿ BJPಯನ್ನು ಗೆಲ್ಲಿಸಬೇಕು. ಈ ಕಾರಣಕ್ಕೆ ಯಾವುದೇ ದಲಿತ ಮತಗಳು ಅಂದ್ರೆ ಅಹಿಂದ ಮತಗಳು ಕಾಂಗ್ರೆಸ್ಗೆ ಹೋಗಬಾರ್ದು. ಈ ಕಾರಣಕ್ಕೆ BJPಗೆ ಉಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡೋಣ ಅಂತ ಮನವರಿಕೆಯನ್ನ ಮಾಡ್ತಿದ್ದಾರೆ. ಇತ್ತ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಸೋಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಣ ತೊಟ್ಟಿರುವಂಥದ್ದು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಕೈ ಮೇಲಾಗತ್ತಾ ಅಥವಾ ರಮೇಶ್ ಜಾರಕಿಹೊಳಿ ಕೈ ಮೇಲಾಗ್ತಾ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆ ಕೂಡ ಹಾಗೂ ಕುತೂಹಲನೂ ಕೂಡ ಮೂಡಿಸಿರುವಂಥದ್ದು. ವಿನಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.